ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಎಚ್ಸಿಎನ್ ನ್ಯೂಸ್. ಶ್ರೀ ಮಹಾಲಕ್ಷ್ಮೀ ದೇವಿ ಸಮುದಾಯ ಭವನದ ಪಕ್ಕದಲ್ಲಿ 4 ಕೊಠಡಿ ಹಾಗೂ ಶೌಚಾಲಯ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆ. ಶ್ರೀ ಮಹಾಲಕ್ಷ್ಮೀ ದೇವಿ ಸಮುದಾಯ ಭವನದ ಪಕ್ಕದಲ್ಲಿ ಸುಮಾರು 29 ಲಕ್ಷ ವೆಚ್ಚದಲ್ಲಿ ನಿರ್ಮಾಣಗೊಳ್ಳಲಿರುವ 4 ಕೊಠಡಿಗಳು ಹಾಗೂ ಶೌಚಾಲಯ ಕಾಮಗಾರಿಗೆ ಯಾತ್ರಾ ಸಮಿತಿಯ ಸದಸ್ಯರು ಹಾಗೂ ಭಕ್ತರ ಸಮ್ಮುಖದಲ್ಲಿ ಭೂಮಿ ಪೂಜೆ ನೆರವೇರಿಸಲಾಯಿತು. ಹಳೆ ಊರಿನ ಹಿರಿಯರಾದ ಬಸವನಿ ಕರ್ದೇಗೌಡ ಹಾಗೂ ಲಕ್ಷ್ಮಣ್ ಬಶೆಟ್ಟಿ ಅವರ ಹಸ್ತದಿಂದ ಪೂಜೆ ನೆರವೇರಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಇಂಜಿನಿಯರ್ ಭೂಷಣ್ ಕುಲಕರ್ಣಿ ಹಾಗೂ ಯಾತ್ರಾ ಸಮಿತಿಯ ಉಪಾಧ್ಯಕ್ಷರಾದ ಅಮರ್ ನಲ್ವಡಿಯವರು 29 ಲಕ್ಷ ವೆಚ್ಚದಲ್ಲಿ ಸಮುದಾಯ ಭವನದ ಮೇಲ್ಭಾಗದಲ್ಲಿ 4 ಕೊಠಡಿಗಳು ಹಾಗೂ ಶೌಚಾಲಯ ನಿರ್ಮಿಸಲಾಗುತ್ತಿದ್ದು, ಇದರಿಂದ ಜಾತ್ರೆ ಹಾಗೂ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಆಗಮಿಸುವ ಭಕ್ತರಿಗೆ ಹೆಚ್ಚಿನ ಅನುಕೂಲವಾಗಲಿದೆ ಎಂದು ತಿಳಿಸಿದರು. ಇವತ್ತು 19/7/2021 ಕನ್ನಡ ಭವನದ ಮೇಲಿಂದ ಫಸ್ಟ್ ಫ್ಲೋರ್ದ 4 ರೂಮಿಂದ ಕಟ್ಟಡ ಮಾಡಕ್ಕೆ ಇವತ್ತು ಪೂಜೆ ಮಾಡೈತಿ. ಅದು ಟೋಟಲ್ 4 ರೂಮು ಮತ್ತು ಅಟ್ಯಾಚ್ ಟಾಯ್ಲೆಟ್. ಇದು ಟೋಟಲ್ ಎಸ್ಟಿಮೇಟ್ 29 ಲಕ್ಷಕ್ಕೆ ಫೈನಲ್ ಆಗೈತಿ. ನಾ ಆರ್ಕಿಟೆಕ್ಟ್ ಮತ್ತು ಕಾಂಟ್ರಾಕ್ಟರ್ ನಾನೇ ಇದು ಕೆಲಸ ಮಾಡಕತ್ತೇನು. ಮತ್ತು ಕಮಿಟಿಯವರಿಗೆ ಧನ್ಯವಾದ ಹೇಳ್ತೇನೆ. ಕಮಿಟಿ ಹೊತ್ತಿಂದ ಐತಿದ ಮತ್ತು ಕಮಿಟಿದ ಮುಂದೆ ಮಾಡಸಾಕತ್ತೈತಿ. ಕಟ್ಟಡ ಇವತ್ತಿಂದ ಸ್ಟಾರ್ಟ್ ಕಟ್ಟಡ. ಇದು 4 ತಿಂಗಳೊಳಗೆ ಕಂಪ್ಲೀಟ್ ಮಾಡೋದು ಅಂತ ಹೇಳಿದ್ದಾರೆ. ಮಹಾಲಕ್ಷ್ಮಿ ಜಾತ್ರಾ ಕಮಿಟಿ ವತಿಯಿಂದ ಇವತ್ತು 19 ಜುಲೈ 2026ನೇ ತಾರೀಕು ನಾವಿಲ್ಲಿ ಜಾತ್ರಾ ಕಮಿಟಿದವರು, ಊರ ಹಕ್ದಾರರು, ಊರಿನ ಗಣ್ಯ ವ್ಯಕ್ತಿಗಳು ಕೂಡಿ ಇಲ್ಲಿ ಯಾತ್ರಾ ಕಮಿಟಿ ವತಿಯಿಂದ ಒಂದು ಸಮುದಾಯ ಭವನ, ಕನ್ನಡ ಸಮುದಾಯ ಭವನ ಮೇಲೆ 4 ರೂಮ್, ಕನ್ನಡ ಸಮುದಾಯ ಭವನ ಮೇಲೆ 4 ರೂಮ್ ಮತ್ತು ಆ ರೂಮ್ಗಳಿಗೆ 2 ಅಟ್ಯಾಚ್ಡ್ ಟಾಯ್ಲೆಟ್ಸ್, 4 ಸಪ್ರೇಟ್ ಟಾಯ್ಲೆಟ್ಸ್ ಮಾಡೋದು ಒಂದು ಕಾರ್ಯವನ್ನು ತಗೊಂಡಿದ್ದೀವಿ. ಆ ನಿಟ್ಟಿನಲ್ಲಿ ಇದು ಯಾಕೆ ಮಾಡ್ತಾ ಇದೀವಿ ಅಂದ್ರೆ, ನಾಳೆ ನಮ್ಮ ಸಂಕೇಶ್ವರ ಜನರಿಗೆ ಇಲ್ಲಿ ಸಣ್ಣ ಪುಟ್ಟ ಕಾರ್ಯಕ್ರಮಗಳು ಆಗ್ತಾವೆ, ಮದುವೆಗಳು ಆಗ್ತಾವೆ. ಅಲ್ಲಿ ಎಲ್ಲರೇ ರೂಮ್ಗಳು ಕೊರತೆ ಇತ್ತು. ಅದರ ಸಲುವಾಗಿ ಒಂದು ಏನರೇ ವ್ಯವಸ್ಥೆ ಮಾಡಬೇಕಂತ ನಾವು ಯಾತ್ರಾ ಕಮಿಟಿ ಈ 2027ನೇ ಯಾತ್ರಾ ಕಮಿಟಿ ಆದ ತಕ್ಷಣ ಇಲ್ಲಿ ಒಂದು ಏನರೇ ಯಾತ್ರಾ ಕಮಿಟಿ ವತಿಯಿಂದ ಕೆಲಸ ಮಾಡಿ ತೋರಿಸೋ ಉದ್ದೇಶದಿಂದ ನಾವು ಇದು ಕಾರ್ಯವನ್ನು ಕೈಯಲ್ಲಿ ತಗೊಂಡೀವಿ. ಬರುವ ಕಾಲದಲ್ಲಿ ಅಂದರೆ ಈ ಟೋಟಲ್ ಬಿಲ್ಡಿಂಗ್ ಎಸ್ಟಿಮೇಟ್ ಅರೌಂಡ್ 29 ಲ್ಯಾಕ್ ರೂಪೀಸ್ ಆಗ್ತೈತೆ. ಅದರ 24 ಲಕ್ಷ ರೂಪಾಯಿ ಈ 4 ರೂಮ್ ಟಾಯ್ಲೆಟ್ಸ್ ಹಾಗೂ ಒಂದು 4.5 ಲಕ್ಷ ರೂಪಾಯಿ ಅಂಡರ್ಗ್ರೌಂಡ್ ಟ್ಯಾಂಕ್ ಮತ್ತು ವಾಟರ್ ಟ್ಯಾಂಕ್ ಸಲುವಾಗಿ ಐತಿ. ತಾವೆಲ್ಲರೂ ಅಂದರೆ ಬರೋ ಕಾಲದಾಗ ನಿಶ್ಚಿತವಾಗಿ ಈ ಏನು ಕಟ್ಟಡ ಅದೇ ಸಂಕೇಶ್ವರ ಜನರಿಗೆ ಉಪಯೋಗ ಆಗ್ತದೆ ಅಂತ ಹೇಳಿಕೆ ಇಚ್ಛೆ ಪಡ್ತೀವಿ. ಬಳಿಕ ಹಕ್ಕುದಾರರಾದ ಕುನ್ನಾಲ್ಗೌಡ ಪಾಟೀಲ್ ಅವರು ಮಾತನಾಡಿ, ಜುಲೈ 21, 2026 ಮಂಗಳವಾರದಂದು ಬೆಳಿಗ್ಗೆ 8 ಗಂಟೆಗೆ ಶ್ರೀ ಮಹಾಲಕ್ಷ್ಮೀ ದೇವಿಯ ಜಾತ್ರೆಯ ಕೋನ ಬಿಡುವ ಕಾರ್ಯಕ್ರಮ ನಡೆಯಲಿದ್ದು, ಸಂಕೇಶ್ವರದ ಸಮಸ್ತ ನಾಗರಿಕರು ಹಾಗೂ ಸರ್ವ ಸಮಾಜದ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಮನವಿಯನ್ನ ಮಾಡಿದರು. ಬರುವ ಮಂಗಳವಾರ ದಿನಾಂಕ 21/7/2026 ಬೆಳಿಗ್ಗೆ 8 ಗಂಟೆಗೆ ಕ್ವಾನ ಬಿಡುವ ಕಾರ್ಯಕ್ರಮ ಇದೆ. ಅದಕ್ಕೆ ಎಲ್ಲ ಸಮಾಜದವರು ಬಂದು ಸಹಕರಿಸಬೇಕಂತ ನಾನು ಕೇಳ್ಕೊಳ್ತೀನಿ. ಮತ್ತು ಪ್ರೆಸ್ ರಿಪೋರ್ಟರ್ನು ಕೂಡ ಎಲ್ಲರೂ ಬರಬೇಕಂತ. ಬೆಳಿಗ್ಗೆ 8 ಗಂಟೆಗೆ ಲಕ್ಷ್ಮೀ ಗುಡಿ ಕಡೆ ಬರಬೇಕಂತ ಎಲ್ಲರಿಗೂ ವಿನಂತಿ ಮಾಡ್ತೀನಿ. ಕಾರ್ಯಕ್ರಮದಲ್ಲಿ ಯಾತ್ರಾ ಸಮಿತಿಯ ಅಧ್ಯಕ್ಷರಾದ ಅಪ್ಪಾಸಾಹೇಬ್ ಶಿರ್ಕೋಳಿ, ಉಪಾಧ್ಯಕ್ಷರಾದ ಅಮರ್ ನಲ್ವಡೆ, ಕಾರ್ಯಾಧ್ಯಕ್ಷರಾದ ಸುನೀಲ್ ಪರ್ವತರಾವ್, ಕಾರ್ಯದರ್ಶಿಗಳಾದ ಬಸನಗೌಡ ಪಾಟೀಲ್, ರಾವ್ ಸಾಹೇಬ್ ದೇಸಾಯಿ, ಹಕ್ಕುದಾರರಾದ ಗಿರೀಶ್ ಕುಲಕರ್ಣಿ, ಸಂತೋಷ್ ಹವಾಲ್ದಾರ್, ಶ್ರೀಕಾಂತ್ ಹತ್ನೂರಿ, ಸಂಜಯ್ ಶಿರ್ಕೋಳಿ ಸೇರಿದಂತೆ ಯಾತ್ರಾ ಸಮಿತಿಯ ಸದಸ್ಯರು ಹಾಗೂ ಅನೇಕ ಭಕ್ತರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಯಾತ್ರಾ ಸಮಿತಿಯ ಪದಾಧಿಕಾರಿಗಳು ಪತ್ರಿಕಾಗೋಷ್ಠಿಯನ್ನು ನಡೆಸಿದರು. ನಿನ್ನೆ ನಡೆದ ಸಭೆಯಲ್ಲಿ ಮಂಡಿಸಲಾದ ಆದಾಯ ವೆಚ್ಚದ ಲೆಕ್ಕಪತ್ರಗಳ ಕುರಿತು ಸ್ಪಷ್ಟನೆ ನೀಡಿದ ಅವರು, ಲೆಕ್ಕಪತ್ರದಲ್ಲಿ ಯಾವುದೇ ರೀತಿಯ ವ್ಯತ್ಯಾಸ ಇಲ್ಲ ಎಂದು ತಿಳಿಸಿದರು. ಯಾತ್ರಾ ಸಮಿತಿಯ ಉಪಾಧ್ಯಕ್ಷರಾದ ಅಮರ್ ನಲ್ವಡೆಯವರು ಮಾತನಾಡಿ, ಶ್ರೀ ಮಹಾಲಕ್ಷ್ಮಿ ಯಾತ್ರಾ ಸಮಿತಿಯಲ್ಲಿ ಎಲ್ಲ ಸಮಾಜದ ಪ್ರತಿನಿಧಿಗಳಿಗೆ ಅವಕಾಶ ಕಲ್ಪಿಸುವ ಉದ್ದೇಶದಿಂದ ಹೊಸ ಸಮಿತಿಯನ್ನು ರಚಿಸಲಾಗುವುದು.
ಆದ್ದರಿಂದ ಆಗಸ್ಟ್ 10ರೊಳಗಾಗಿ ಎಲ್ಲ ಸಮಾಜದವರು ತಮ್ಮ ಸಮಾಜದ ಮುಖಂಡರ ಹೆಸರನ್ನು ಯಾತ್ರಾ ಸಮಿತಿಗೆ सಲ್ಲಿಸಬೇಕೆಂದು मನवी ಮಾಡಿದರು. अण्णा आता हे बघा हिशोबाचं झालंय. आता सगळ्या समाजाचं घेऊन कमिटी कधी करणार ती तारीख तारखेपर्यंत काय प्रत्येक समाजाने आपापली नावं द्यावं, ते सांगा. त्यांची नावं त्याच्यात घेतो. हे जर तुम्ही ಇಲ್ಲಿಗೆ ನಮ್ಮ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ HCN ನ್ಯೂಸ್.